ಈಗ ಒಂದ್ಸಲ ಪಂಚಕರ್ಮ ಚಿಕಿತ್ಸೆ ಆದ ಮೇಲೆ ಅವರ ಜೀವನ ಶೈಲಿ ಇರ್ಬೋದು ಅಥವಾ ಆಹಾರದಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಬೇಕಾಗ್ತದ? ಖಂಡಿತವಾಗಿ ಮಾಡಲೇಬೇಕಾಗ್ತದೆ. ಅಂದ್ರೆ ನಾವು ಪಂಚಕರ್ಮ ಮಾಡುವಂತ ಉದ್ದೇಶನೇ ನಮ್ಮಲ್ಲಿ ದೇಹದಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಹೇಳಿ. ಸೊ ಯಾವತ್ತೂ ನಾವೊಂದು ರೂಟೀನ್ ಅಲ್ಲಿ ಇರ್ತೇವೆ ಅಥವಾ ನಮ್ಮ ಆಹಾರದಲ್ಲಿ ತಪ್ಪುಗಳಿಂದಾಗಿ ನಮಗೆ ಬೇರೆ ಬೇರೆ ಕಾಯಿಲೆಗೆ ಬಂದಿರಬಹುದು. ಬಂದ ಮೇಲೆ ಅದನ್ನು ಪಂಚಕರ್ಮ ಮಾಡಿದ ಮೇಲೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಸೋರಿಯಾಸಿಸ್ ಅಥವಾ ಡರ್ಮಟೈಟಿಸ್ ಅಥವಾ ಚರ್ಮದ ಕಾಯಿಲೆ ಇಟ್ಕೊಂಡು ಬಂದಾಗ ನಾವು ಅವರಿಗೆ ಪಂಚಕರ್ಮ ಮಾಡಿದ ಮೇಲೆ ಆ ಕಾಯಿಲೆಗೆ ಉಲ್ಬಣ ಆಗುವಂತ ಕೆಲವು ಆಹಾರಗಳಿರ್ತದೆ. ಮುಖ್ಯವಾಗಿ ನಮ್ಮ ಚರ್ಮದ ಕಾಯಿಲೆ ಅಂತ ಹೇಳುವಾಗ ನಮ್ಮ ಆಹಾರದಲ್ಲಿರುವಂಥದ್ದು ಹೊರಗಡೆ ಪದಾರ್ಥಗಳಿರ್ಬೋದು ಅಥವಾ ಹಾಲಲ್ಲಿರುವಂಥ ಎಲರ್ಜಿ ಇರ್ಬೋದು ಅಥವಾ ಈ ಥರ ನಮ್ಮ ಕೆಲವು ಫಿಶ್ ಇರ್ಬೋದು, ಇದೆಲ್ಲ ತಿನ್ನಬಾರ್ದು. ಅಂದರೆ ಈಗ ದೇಹ ಶುದ್ಧವೊಮ್ಮೆ ಆಗಿದೆ, ನಮ್ಮ ಕಾಯಿಲೆಗಳು ಗುಣ ಆಗ್ಲಿಕ್ಕೆ ಅಂದ್ರೆ ನಮ್ಮ ದೇಹ ಶುದ್ಧ ಆದ ಕೂಡಲೇ ಚರ್ಮದ ಕಾಯಿಲೆ ಹೋಗ್ತದಂತಲ್ಲ. ಸೊ ಒಮ್ಮೆ ದೇಹ ಶುದ್ಧ ಆದ ಮೇಲೆ ಅವರಿಗೆ ಶಮನ ಔಷಧಿ ಸಹ ಮನೆಗೆ ಕೊಡ್ತೇವೆ. ಮನೆಗೆ ಕೊಟ್ಟ ಮೇಲೆ ಅದರೊಟ್ಟಿಗೆ ಅವರಿಗೆ ಪಥ್ಯ ಹೇಳ್ತೇವೆ, ಪಥ್ಯ ಮತ್ತೆ ಅಪಥ್ಯ, ಯಾವುದು ತಿನ್ಬೇಕು ಯಾವುದು ತಿನ್ನಬಾರ್ದು ಅಂತ ಹೇಳಿ. ಆಲ್ರೆಡಿ ನಿಮ್ಮ ದೇಹ ಒಂದು ಯಾವುದೇ ಒಂದು ಕಾಯಿಲೆ ತಂದಿದೆ, ಆ ತಂದ ಮೇಲೆ ನಿಮ್ಮ ನ್ಯಾಚುರಲ್ ರುಟೀನಲ್ಲಿ ಏನು ತಿಂತೀರಿ ಅದರಿಂದಾಗಿ ಕಾಯಿಲೆ ಬಂದಿದೆ. ಸೊ ಆ ಕಾಯಿಲೆ ಬಂದ ಮೇಲೆ ನಾವು ಟ್ರೀಟ್ಮೆಂಟ್ ಆದ ಮೇಲೆ ಅದೇ ರೂಟೀನ್ ಅನ್ನು ಸ್ಟಾರ್ಟ್ ಮಾಡಿದ್ರೆ ಪುನಃ ಬರ್ಬೋದು. ಸೊ ನಾವು ಏನ್ ಮಾಡ್ತೇವೆ ಅಂದ್ರೆ ಪಂಚಕರ್ಮ ಆದ ಮೇಲೆ ಅವರಲ್ಲಿ ಏನು ಬದಲಾವಣೆಗಳು ಮಾಡ್ಕೊಳ್ಬೇಕು. ಅದು ಆಹಾರವಿರ್ಬೋದು, ವಿಹಾರ ಅಂದ್ರೆ ರೂಟೀನ್, ಅವರ ಜೀವನ ಶೈಲಿ ಇರ್ಬೋದು. ಯಾವಾಗ ಅದನ್ನು ಬದಲಾವಣೆಗಳನ್ನು ಮಾಡ್ಕೊಳ್ತಾರೆ ಅವರಿಗೆ ಖಂಡಿತವಾಗಿ ಮುಂದೆ ಅದು ಪುನಃ ಬರದಾಗಿ ನಾವು ನೋಡ್ಕೊಳ್ಬೋದು. ಇಲ್ಲ ನಾನು ಮಾಡಲೇಬೇಕು, ನಾನು ತಿನ್ನಲೇಬೇಕು, ನಾನು ಹೀಗೆ ಇರುವುದು ಅಂತ ಹೇಳಿದ್ರೆ ಅವರು ಅನುಭವಿಸಬೇಕಾಗ್ತದೆ. ಬಟ್ ನಾವು ಬದಲಾವಣೆ ಮಾಡಲಿಕ್ಕೆ ಯಾವಾಗ ರೆಡಿ ಇಲ್ಲ ಆವಾಗ ನಮಗೆ ಕಷ್ಟ ಆಗ್ತದೆ. ಬಟ್ ಪಂಚಕರ್ಮ ಅಂತ ಹೇಳಿದ ಮೇಲೆ, ಅದು ಮಾಡಿದ ಮೇಲೆ ನಾವು ಏನು ಅಡ್ವೈಸ್ ಕೊಡ್ತೇವೆ ಅವರ ಮುಂದಿನ ದಿನಗಳಲ್ಲಿ, ಇದು ತಿನ್ನಬೇಕು, ಇದು ತಿನ್ನಬಾರ್ದು, ಅಥವಾ ಹೀಗೆ ಮಾಡಿದರೆ ಒಳ್ಳೆಯದು, ಹೀಗೆ ಮಾಡಿದರೆ, ಸೊ ಅವರು ಖಂಡಿತವಾಗಿ ಫಾಲೋ ಮಾಡಿದರೆ ಅವರಿಗೆ ಕಾಯಿಲೆ ಯಾಕೆ ಬಂದಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಅದನ್ನು ಅವರು ಫಾಲೋ ಮಾಡ್ತಾ ಹೋದರೆ ನಾವು ಮುಂದೆ ಸಹ ಬರದಾಗೆ ನೋಡ್ಕೊಳ್ಬೋದು. ಅದೇ ರೀತಿ ಯಾರು ಹೆಲ್ದಿ ಇರ್ತಾರೆ ಅವ್ರನ್ನ ಹೆಲ್ದಿಯಾಗಿ ನಾವು ಮೇಂಟೈನ್ ಮಾಡುವಾಗ ಮಾಡ್ಬೋದು.